ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಯಶವಂತ್. ಈ ವಿಡಿಯೋದಲ್ಲಿ ನಾವು ಫಸ್ಟ್ PUC ಇಂಗ್ಲಿಷ್ ಗ್ರಾಮರ್ ಸೆಕ್ಷನ್ನ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಎಂಬ ಇಂಗ್ಲಿಷ್ ಗ್ರಾಮರ್ನ ಬಗ್ಗೆ ಕಲಿಯೋದಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಗ್ರಾಮರ್ ಸೆಕ್ಷನ್ ನಿಮ್ಮ ಎಕ್ಸಾಮ್ನಲ್ಲಿ 3 ಮಾರ್ಕ್ಗಳಿಗೆ ಇರುತ್ತೆ. ನೀವು ಈ ವಿಡಿಯೋವನ್ನು ನೋಡೋದ್ರಿಂದ 3 ಔಟ್ ಆಫ್ 3 ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡ್ಬೋದು. ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೀವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟನ್ನು ಮಾಡುವಾಗ ಕೆಲವೊಂದು ಸ್ಟೆಪ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಅದರಲ್ಲಿ ಮೊದಲನೆಯದು ಐಡೆಂಟಿಫೈ ದ ಸಬ್ಜೆಕ್ಟ್ ಆ್ಯಂಡ್ ಟೆನ್ಸ್. ನೀವು ಆ ಒಂದು ಸೆಂಟೆನ್ಸ್ನಲ್ಲಿ ಇರುವ ಸಬ್ಜೆಕ್ಟ್ ಮತ್ತು ಟೆನ್ಸನ್ನು ಐಡೆಂಟಿಫೈ ಮಾಡಬೇಕು. ಇಲ್ಲಿ ನೀವು ಸಬ್ಜೆಕ್ಟನ್ನು ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎರಡನೆಯ ಸ್ಟೆಪ್ ಐಡೆಂಟಿಫೈ ದ ಸಬ್ಜೆಕ್ಟ್ ಎ ಸಿಂಗ್ಯುಲರ್ ಫಾರ್ಮ್ ಆರ್ ಪ್ಲೂರಲ್ ಫಾರ್ಮ್. ನೀವು ಸಬ್ಜೆಕ್ಟ್ನ ಐಡೆಂಟಿಫೈ ಮಾಡಿದ ನಂತರ ಅದು ಸಿಂಗ್ಯುಲರ್ ಫಾರ್ಮಲ್ಲಿ ಇದೆಯೋ ಅಥವಾ ಪ್ಲೂರಲ್ ಫಾರ್ಮಲ್ಲಿ ಇದೆಯೋ, ಮೀನ್ಸ್ ಏಕವಚನವೋ ಬಹುವಚನವೋ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೂರನೆಯ ಸ್ಟೆಪ್ ಯೂಸ್ ದ ರೈಟ್ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್. ನೀವು ಸರಿಯಾದ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕಾಗತ್ತೆ. ಅದರಲ್ಲಿ ಬಿ ಫಾರ್ಮ್ಗೆ ಬಂದರೆ ಇಸ್ಸನ್ನು ಪ್ರೆಸೆಂಟ್ ಮೀನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಸಿಂಗ್ಯುಲರ್ ಇದ್ದಾಗ ಬಳಸ್ತೀವಿ. ಆರನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದ್ದು ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ಬಳಸ್ತೀವಿ. ವಾಸನ್ನು ಸಿಂಪಲ್ ಪಾಸ್ಟ್ನಲ್ಲಿ ಇದ್ದು ಸಿಂಗ್ಯುಲರ್ ಇದ್ದಾಗ ಬಳಸ್ತೀವಿ, ಮೀನ್ಸ್ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದಾಗ. ವರ್ರನ್ನು ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಇದ್ದು ಸಬ್ಜೆಕ್ಟ್ ಪ್ಲೂರಲ್ ಫಾರ್ಮಲ್ಲಿ ಬಹುವಚನದಲ್ಲಿ ಇದ್ದಾಗ ವರ್ರನ್ನು ನಾವು ಬಳಸ್ತೀವಿ. ನೆಕ್ಸ್ಟ್ ಹ್ಯಾವ್ ಫಾರ್ಮ್ಗೆ ಬಂದರೆ ಹ್ಯಾಸನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಇದ್ದು ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದಾಗ ಬಳಸ್ತೀವಿ. ಹ್ಯಾವನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಇದ್ದು ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದಾಗ ಹ್ಯಾವನ್ನು ಬಳಸ್ತೀವಿ. ಹ್ಯಾಡನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಇದ್ದಾಗ ಬಳಸ್ತೀವಿ. ಅದು ಸಿಂಗ್ಯುಲರ್ ಕೂಡ ಆಗಿರ್ಬೋದು, ಪ್ಲೂರಲ್ ಕೂಡ ಆಗಿರ್ಬೋದು. ಡಸ್ಸನ್ನು ನಾವು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದ್ದು ಸಿಂಗ್ಯುಲರ್ ಫಾರ್ಮಲ್ಲಿ ಇದ್ದಾಗ ಬಳಸ್ತೀವಿ. ನೆಕ್ಸ್ಟ್ ಡೂವನ್ನು ನಾವು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದ್ದು ಪ್ಲೂರಲ್ ಫಾರ್ಮಲ್ಲಿ ಸಬ್ಜೆಕ್ಟ್ ಇದ್ದಾಗ ಬಳಸ್ತೀವಿ. ಕೊನೆಯದಾಗಿ ಡಿಡ್ಡನ್ನು ನಾವು ಪಾಸ್ಟ್ ಟೆನ್ಸ್ನಲ್ಲಿ ಇದ್ದಾಗ ಪ್ಲೂರಲ್ ಇದ್ರೂ ಬಳಸ್ತೀವಿ ಮತ್ತು ಸಿಂಗ್ಯುಲರ್ ಇದ್ರೂ ಕೂಡ ಬಳಸ್ತೀವಿ. ನಾಲ್ಕನೆಯ ಸ್ಟೆಪ್ ಯೂಸ್ ದ ರೈಟ್ ಫಾರ್ಮ್ ಆಫ್ ಮೈನ್ ವರ್ಬ್. ನಾವು ಮೈನ್ ವರ್ಬನ್ನು ಬರಿಬೇಕಾದ್ರೆ ರೈಟ್ ಫಾರ್ಮಲ್ಲಿ ಬರಿಬೇಕು. ನೀವಿಲ್ಲಿ ನೋಡ್ಬೋದು ಹಿ, ಶಿ, ಇಟ್ ಅಂತ ಇದೆ. ಇವೆಲ್ಲವೂ ಕೂಡ ಸಿಂಗ್ಯುಲರ್ ಫಾರ್ಮ್ ಇದೆ, ಮೀನ್ಸ್ ಏಕವಚನಗಳಿವೆ. ಇಲ್ಲಿ ನಾವು ಎಸ್ ಫಾರ್ಮನ್ನು ಬಳಸ್ತೀವಿ. ಮೇಕ್ಸ್ ಅಂತ ಬರೆದಿದ್ದೀನಿ, ಗೋಸ್ ಅಂತ ಬರೆದಿದ್ದೀನಿ, ಗಿವ್ಸ್ ಅಂತ ಬರೆದಿದ್ದೀನಿ. ಇಲ್ಲಿ ನಾನು ES ಅಥವಾ ಎಸ್ ಫಾರ್ಮನ್ನು ಬರೆದಿದ್ದೀನಿ. ನಾವು ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದಾಗ ಎಸ್ ಅಥವಾ ಎಸ್ ಫಾರ್ಮನ್ನು ಮೈನ್ ವರ್ಬ್ನ ಮುಂದೆ ಬರಿಬೇಕು. ದೇ, ವಿ, ಯು ಅಂತ ಇದೆ. ಯುವನ್ನು ನಾವು ಪ್ಲೂರಲ್ ಅಂತಲೇ ಕನ್ಸಿಡರ್ ಮಾಡ್ತೀವಿ, ಅದು ಸಿಂಗ್ಯುಲರ್ ಮೀನಿಂಗ್ ಕೊಟ್ಟರು ಕೂಡ. ಇಲ್ಲಿ ಪ್ಲೂರಲ್ ಫಾರ್ಮ್ ಬಂದಾಗ ಮೈನ್ ವರ್ಬ್ನ ಮೈನ್ ಫಾರ್ಮ್ ಏನಿರುತ್ತೆ ಅದನ್ನೇ ಬರಿತೀವಿ. ಮೇಕ್ ಅಂತ ಇದ್ದರೆ ಮೇಕ್, ಗೋ, ಗಿವ್. ಯಾವಾಗ ಸಬ್ಜೆಕ್ಟ್ ಪ್ಲೂರಲ್ ಫಾರ್ಮಲ್ಲಿ ಇರುತ್ತೋ ಆವಾಗ ವರ್ಬ್ನ ಮೈನ್ ಫಾರ್ಮನ್ನು ಬರಿಬೇಕು. ES ಅಥವಾ ಎಸ್ಸನ್ನು ಮುಂದ್ಗಡೆ ಸೇರಿಸಬಾರ್ದು. ಕೊನೆಯದಾಗಿ 5ನೇ ಸ್ಟೆಪ್ ಇವೆಲ್ಲವನ್ನು ಮಾಡಿದ ನಂತರ ನೀವು ಬ್ಲ್ಯಾಂಕ್ಗಳಿಗೆ ಆನ್ಸರನ್ನು ಫಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈಗ ನಾವು ಡೈರೆಕ್ಟಾಗಿ ಒಂದು ಕ್ವಶನನ್ನು ಸಾಲ್ವ್ ಮಾಡೋದಕ್ಕೆ ಹೋಗೋಣ. ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ ದಟ್ ಅಗ್ರಿ ವಿತ್ ದ ಸಬ್ಜೆಕ್ಟ್. ನಿಮ್ಮ ಎಕ್ಸಾಮ್ನಲ್ಲೂ ಕೂಡ ಕ್ವಶನ್ನ ಮೈನ್ ಇದೇ ರೀತಿ ಇರುತ್ತೆ. ನೀವು ಇಲ್ಲಿ ಮೊದಲ ಕ್ವಶನನ್ನು ಗಮನಿಸ್ಬೋದು. ಇಲ್ಲಿ ನಮ್ಮ ಮೊದಲ ಸ್ಟೆಪ್ನ ರೀತಿ ಸಬ್ಜೆಕ್ಟ್ ಮತ್ತು ಟೆನ್ಸನ್ನು ಐಡೆಂಟಿಫೈ ಮಾಡಬೇಕು. ಈಗ ಮೊದಲ ಡ್ಯಾಶ್ಗೆ ಎ ಮ್ಯಾನ್ ಅನ್ನಕ್ಕಂಥದ್ದು ಸಬ್ಜೆಕ್ಟ್ ಆದರೆ ಇಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಅಂತ ಇದೆ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಇದೆ. ಸೆಕೆಂಡ್ ಬ್ಲ್ಯಾಂಕ್ಗೆ ಬರೋದಾದರೆ ಆ್ಯನ್ ಎಲಿಫೆಂಟ್ ಅನ್ನಕ್ಕಂಥದ್ದು ಸಬ್ಜೆಕ್ಟ್ ಆದರೆ ಇಲ್ಲಿ ಮೇಕ್ಸ್ ಮತ್ತು ಮೇಕ್ ಅಂತ ಇದೆ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ ಅಂತ ಆಯಿತು. ನೆಕ್ಸ್ಟ್ ಮೂರನೆಯ ಬ್ಲ್ಯಾಂಕ್ಗೆ ಬಂದರೆ ದ ಎಲಿಫೆಂಟ್ ಅನ್ನಕ್ಕಂಥದ್ದು ಸಬ್ಜೆಕ್ಟ್ ಆದರೆ ಆಪ್ಷನ್ನಲ್ಲಿ ರಿಕ್ವೆಸ್ಟ್ ಅಂತ ಇರೋದ್ರಿಂದ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಈಗ ನಮ್ಮ ಎರಡನೇ ಸ್ಟೆಪ್ನ ಪ್ರಕಾರ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದೆಯೋ ಅಥವಾ ಪ್ಲೂರಲ್ ಆಗಿದೆಯೋ ಅಂತ ನಾವು ತಿಳ್ಕೊಳ್ಬೇಕು. ಮೊದಲನೇ ಡ್ಯಾಶ್ಗೆ ಬಂದರೆ
ಎ ಮ್ಯಾನ್ ಸಬ್ಜೆಕ್ಟ್ ಆಗಿರೋದ್ರಿಂದ ಅದು ಸಿಂಗ್ಯುಲರ್ ಫಾರ್ಮಲ್ಲಿ ಇದೆ, ಯಾಕಂದರೆ ಎ ಮ್ಯಾನ್ ಒಬ್ಬ ಮ್ಯಾನ್ ಮಾತ್ರ ಆಗಿದ್ದಾನೆ. ನೆಕ್ಸ್ಟ್ ಆ್ಯನ್ ಎಲಿಫೆಂಟ್ ಅಂತ ಇದೆ, ಇದು ಕೂಡ ಒಂದು ಆನೆ ಅಂತ ಹೇಳ್ತಾ ಇದೆ, ಆದ್ದರಿಂದ ಇದು ಸಿಂಗ್ಯುಲರ್ ಫಾರ್ಮಲ್ಲೇ ಇದೆ. ಮತ್ತು ಮೂರನೆಯದಾಗಿ ದ ಎಲಿಫೆಂಟ್ ಅಂತ ಇದೆ, ಇದು ಕೂಡ ಸಿಂಗ್ಯುಲರ್ ಫಾರ್ಮಲ್ಲಿ ಇದೆ. ನಮ್ಮ ಮೂರನೇ ಸ್ಟೆಪ್ನ ಪ್ರಕಾರ ರೈಟ್ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಡ್ಯಾಶ್ನಲ್ಲಿ ಫಿಲ್ ಮಾಡೋದಕ್ಕೆ ಕೇಳಿದರೆ ಅದನ್ನು ಐಡೆಂಟಿಫೈ ಮಾಡಿ ಫಿಲ್ ಮಾಡಬೇಕು. ಮೊದಲ ಕ್ವಶನ್ನಲ್ಲಿ ಮೊದಲನೇ ಡ್ಯಾಶ್ನಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಇದೆ, ಹ್ಯಾವ್ ಮತ್ತು ಹ್ಯಾಸ್. ಹ್ಯಾವನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಇದ್ದು ಪ್ಲೂರಲ್ ಆಗಿದ್ದಾಗ ಬಳಸ್ತೀವಿ, ಮತ್ತು ಹ್ಯಾಸನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಇದ್ದು ಸಿಂಗ್ಯುಲರ್ ಆಗಿದ್ದಾಗ ಬಳಸ್ತೀವಿ. ಇಲ್ಲಿ ಹಿಂದ್ಗಡೆ ಎ ಮ್ಯಾನ್ ಅಂತ ಇದೆ, ಒಬ್ಬ ವ್ಯಕ್ತಿ ಆಗಿರೋದ್ರಿಂದ ನಾವು ಹ್ಯಾಸ್ ಅಂತ ಬಳಸಬೇಕು. ಎರಡನೆಯ ಡ್ಯಾಶನ್ನು ನೀವು ಗಮನಿಸ್ಬೋದು, ಅಲ್ಲಿ ಆ್ಯನ್ ಎಲಿಫೆಂಟ್ ಅಂತ ಇದೆ, ಇದು ಸಿಂಗ್ಯುಲರ್ ಫಾರ್ಮ್ ಆಗಿದೆ, ಆದ್ದರಿಂದ ನಾವು ಇಲ್ಲಿ ಮೇಕ್ಸ್ ಅಂತ ಯೂಸ್ ಮಾಡಬೇಕು. ನೀವು ಮೂರನೇ ಡ್ಯಾಶನ್ನು ಗಮನಿಸ್ಬೋದು, ದ ಎಲಿಫೆಂಟ್ ಅಂತ ಇದೆ, ಇಲ್ಲೂ ಕೂಡ ದ ಎಲಿಫೆಂಟ್ ಅನ್ನೋಕ್ಕಂಥದ್ದು ಸಿಂಗ್ಯುಲರ್, ಆದ್ದರಿಂದ ನಾವು ಇಲ್ಲಿ ರಿಕ್ವೆಸ್ಟ್ಸ್ ಅಂತ ಯೂಸ್ ಮಾಡಬೇಕು. ಈಗ ನೀವು ಎರಡನೆಯ ಕ್ವಶನನ್ನು ಗಮನಿಸ್ಬೋದು. ನಮ್ಮ ಮೊದಲ ಸ್ಟೆಪ್ನ ರೀತಿ ಸಬ್ಜೆಕ್ಟ್ ಮತ್ತು ಟೆನ್ಸನ್ನು ಐಡೆಂಟಿಫೈ ಮಾಡಬೇಕು. ನೀವು ಮೊದಲನೇ ಡ್ಯಾಶನ್ನು ಗಮನಿಸ್ಬೋದು. ಮೊದಲನೆಯ ಡ್ಯಾಶ್ನ ಹಿಂದೆ ದ ನರೇಟರ್ ಅಂತ ಇದೆ, ಅಲ್ಲಿಗೆ ದ ನರೇಟರ್ ಅನ್ನೋಕ್ಕಂಥದ್ದು ಸಬ್ಜೆಕ್ಟ್ ಆಗುತ್ತೆ. ಮತ್ತು ನಾವು ಟೆನ್ಸನ್ನು ಬ್ರಾಕೆಟ್ನಲ್ಲಿ ನೀಡಿರುವ ವರ್ಡ್ಗಳನ್ನು ಓದಿ ತಿಳ್ಕೊಳ್ಬೋದು. ಸ್ಟೇ ಮತ್ತು ಸ್ಟೇಸ್ ಅಂತ ನೀಡಿದ್ದಾರೆ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ನೀವು ಎರಡನೆಯ ಡ್ಯಾಶ್ನ ಹಿಂದೆ ಗಮನಿಸ್ಬೋದು, ಮೈಗ್ರೆಂಟ್ ಲೇಬರರ್ಸ್ ಅಂತ ಇದೆ, ಇದು ಪ್ಲೂರಲ್ ಫಾರ್ಮಲ್ಲಿ ಇದೆ, ಯಾಕೆಂದರೆ ಲೇಬರರ್ಸ್ ಕೂಲಿ ಕಾರ್ಮಿಕರು ಅನ್ನೋಕ್ಕಂಥದ್ದು ಪ್ಲೂರಲ್ ಫಾರ್ಮ್ ಆಗಿದೆ. ಮತ್ತು ಆರ್ ಮತ್ತು ಇಸ್ ಅಂತ ಇರೋದ್ರಿಂದ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ. ಮತ್ತು ಮೂರನೇ ಡ್ಯಾಶನ್ನು ನೀವು ಗಮನಿಸ್ಬೋದು, ಹಿ ಅಂತ ಇದೆ, ಹಿ ಅನ್ನೋಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ. ಮತ್ತು ಟೀಚನ್ ಮತ್ತು ಟೀಚ್ಸನ್ನು ನಾವು ಗಮನಿಸಿದಾಗ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ. ಇಲ್ಲಿಗೆ ನಮ್ಮ ಮೊದಲ ಸ್ಟೆಪ್ ಆದ ಐಡೆಂಟಿಫೈ ದ ಸಬ್ಜೆಕ್ಟ್ ಆ್ಯಂಡ್ ಟೆನ್ಸ್ ಮತ್ತು ಸಬ್ಜೆಕ್ಟ್ ಸಿಂಗ್ಯುಲರ್ ಫಾರ್ಮಲ್ಲಿ ಇದೆಯೋ ಮತ್ತು ಪ್ಲೂರಲ್ ಫಾರ್ಮಲ್ಲಿ ಇದೆಯೋ ಎಂಬಕ್ಕಂಥ ಎರಡನೇ ಸ್ಟೆಪ್ಪು ಕೂಡ ಒಟ್ಟಿಗೆ ಮುಗಿದಿದೆ. ಈಗ ನಮ್ಮ ಮೂರನೇ ಸ್ಟೆಪ್ನ ರೀತಿ ನಾವು ರೈಟ್ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬನ್ನು ಮತ್ತು ಫೋರ್ತ್ ಸ್ಟೆಪ್ನ ರೀತಿ ಮೈನ್ ರೈಟ್ ವರ್ಬನ್ನು ನಾವು ಫಿಲ್ ಮಾಡ್ತಾ ಹೋಗಬೇಕು. ನಾವು ಮೊದಲನೇ ಡ್ಯಾಶನ್ನು ಗಮನಿಸ್ಬೋದು, ದ ನರೇಟರ್ ಅಂತ ಇದೆ, ಇಲ್ಲಿ ಇದು ಸಿಂಗ್ಯುಲರ್ ಆಗಿದೆ, ಆದ್ದರಿಂದ ನಾವು ನಮ್ಮ ಫೋರ್ತ್ ಸ್ಟೆಪ್ನ ರೀತಿ ಮೈನ್ ವರ್ಬಾದ ಸ್ಟೇ ಅನ್ನು ಸ್ಟೇಯಿಸ್ ಅಂತ ಫಿಲ್ ಮಾಡಬೇಕು. ಈಗ ನಮ್ಮ ಎರಡನೆಯ ಡ್ಯಾಶನ್ನು ಗಮನಿಸ್ಬೋದು, ಮೈಗ್ರೆಂಟ್ ಲೇಬರರ್ಸ್ ಅಂತ ಇದೆ, ಇಲ್ಲಿ ನಮ್ಮ ಮೂರನೇ ಸ್ಟೆಪ್ನ ರೀತಿ ರೈಟ್ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬಾದ ಆರನ್ನು ಫಿಲ್ ಮಾಡಬೇಕು, ಯಾಕೆಂದರೆ ಲೇಬರರ್ಸ್ ಅನ್ನೋಕ್ಕಂಥದ್ದು ಪ್ಲೂರಲ್ ಫಾರ್ಮ್. ಮತ್ತು ಮೂರನೇ ಡ್ಯಾಶನ್ನು ಗಮನಿಸ್ಬೋದು, ಹಿ ಅಂತ ಇದೆ, ಹಿ ಅನ್ನೋಕ್ಕಂಥದ್ದು ಸಿಂಗ್ಯುಲರ್ ಫಾರ್ಮ್, ಆದ್ದರಿಂದ ನಾವು ಮೈನ್ ವರ್ಬಾದ ಟೀಚ್ಗೆ ಇ ಎಸ್ ಫಾರ್ಮನ್ನು ಸೇರಿಸಿ ಟೀಚ್ಸ್ ಅಂತ ಬರೆದ್ರೆ ಈ ಒಂದು ಕ್ವಶನ್ ಕಂಪ್ಲೀಟ್ ಆಗುತ್ತೆ. ನಾನು ಈಗಾಗಲೇ ಫಸ್ಟ್ ಇಯರ್ ಗ್ರಾಮರ್ ಸೆಕ್ಷನ್ನ ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್, ಲ್ಯಾಂಗ್ವೇಜ್ ಫಂಕ್ಷನ್, WH ಕ್ವಶನ್, ಡೂ ಫಾರ್ಮ್ ಆಫ್ ಕ್ವಶನ್, ಹೀಗೆ ಕ್ವಶನ್ ಟ್ಯಾಗ್, ಹೀಗೆ ಇವೆಲ್ಲ ವಿಡಿಯೋಗಳನ್ನು ಮಾಡಿದ್ದೇನೆ. ಇದರ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ ಮಾಡಿ ಕೊಟ್ಟಿರ್ತೇನೆ, ನೀವು ವಿಸಿಟ್ ಮಾಡಿ ಫಸ್ಟ್ ಇಯರ್ ಎಲ್ಲ ಗ್ರಾಮರನ್ನು ಕೂಡ ಕಲ್ತ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ಸ್ಟಡಿ ವಿತ್ ಯಶವಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲೂ ಇದ್ದೇನೆ, ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ಗಳನ್ನು ಅಬೌಟ್ ಸೆಕ್ಷನ್ನಲ್ಲಿ ನೀಡಿರುತ್ತೇನೆ. ಲೇಟೆಸ್ಟ್ ಅಪ್ಡೇಟ್ಗಾಗಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅದರ ಲಿಂಕನ್ನು ಕೂಡ ಅಬೌಟ್ ಸೆಕ್ಷನ್ನಲ್ಲಿ ನೀಡಿರುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.